ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ GS ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವ್ರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ UPSC ಕ್ಲಿಯರ್ ಮಾಡಿದ್ದಾರೆ. ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಹೌದಾ? ಹೌದು. ಭಾಳ ಖುಷಿ ಆಗ್ತಿದೆ. ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ? ಫಸ್ಟ್ ಇಂಪ್ರೆಷನ್ ಅಂತ ಅಂದರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ. ಎಷ್ಟು ವರ್ಷದ ಪ್ರಯತ್ನ? 2021 ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ಸ್ ಅನ್ 5 years ಆಫ್ ಜರ್ನಿ. 5 ವರ್ಷದ ಜರ್ನಿ. 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಭಾಳ ದೊಡ್ಡ ವಿಚಾರನೆ. ಯಾಕೆ ಅಂತಂದರೆ 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ. ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಓದುವಂಥದ್ದು ಇದೆಯಲ್ಲ, ಓದು ಅದಕ್ಕೆ ಬ್ರೇಕೇ ಇಲ್ಲ. ಹೌದು. ನಾವು ಒಂದು ದಿನದ ಎಡವು, ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರನ್ನು ಬದಲಾಯಿಸ್ಬಿಡುತ್ತೆ, ಹೌದಾ? ಹೌದು. ಆ ನಿಟ್ಟಿನಲ್ಲಿ ಈ UPSC ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ. ಖಂಡಿತ. ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ UPSC ಕ್ಲಿಯರ್ ಮಾಡಿದಂತಹ 2 ವಿದ್ಯಾರ್ಥಿಗಳು, ಅದು ಮಂಡ್ಯ ಜಿಲ್ಲೆಯವರೇ. ಹೌದು. ನಾವು ಈಗಾಗಲೇ ಧನಂಜಯ್ ಅವ್ರನ್ನ ನಾವು ಸಂದರ್ಶನ ಮಾಡಿದ್ವಿ. ಅದ ನಂತರ ಬಂದಂಥವರು ಈಗ ನಮ್ಮ GS ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರೂ ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ? ಇಲ್ಲ, ಅದು ಕೇಳಿ ತುಂಬಾ ಖುಷಿ ಆಗಾಯಿತು. ಏನಕಂದ್ರೆ ಲೈಕ್ ತುಂಬ ಜನ ಹೇಳಿದ್ರು, ಏನು ಮಾಡ್ತಿದ್ದಾರೆ ನಿಮ್ಮ ಮಂಡ್ಯದವರು, ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಿದ್ದಾರಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಜನ ಹೇಳಿದ್ದಾರೆ, ಏನು ಸ್ಪೆಷಲ್ ನಿಮ್ಮ ಮಂಡ್ಯದವರು ಈ ಥರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆಗೆ ಒಂದು ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣಿಸುತ್ತೆ. ಹೌದು, ಅದೃಷ್ಟ ಇರಬೇಕು. ಯಾಕೆ ಅಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ. ಹೌದು. ಆದರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕತ್ತಲ್ಲ, ಆ ದಿನ ನಾವು ಫಿಲ್ಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ. ಇಂಟರ್ವ್ಯೂ ಲೆವೆಲ್ಗೆ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂಥ ಅರ್ಧ ಗಂಟೆ ಇರ್ಬೋದು, 3/4 ಗಂಟೆ ಇರ್ಬೋದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನು ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು. ಊರು ಯಾವುದು ಅಂತ ಹೇಳಿದ್ದೀನಿ, ತಮ್ಮ ಬಾಯಿಂದನೇ ಊರು ಯಾವುದು, ತಂದೆ ತಾಯಿ ಏನು ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಷನ್ ಮಾಡಿ ಅದ್ರ ಬಗ್ಗೆ ಹೇಳಿ. ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು. ಹಾಗಾದರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯಿತು. ಹೌದು. ಮಂಡ್ಯ ಅಂದರೆ ನಿಮ್ಮ ಗಂಜಾಮ್ನಲ್ಲಿ ಇದ್ಕೊಂಡು ಮೈಸೂರಿನಲ್ಲಿ ಓದಬೇಕು ಅಂತ ಯಾಕೆ ಅನಿಸಿದ್ದು? ಅಂದರೆ ನಂದು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 kilometers ಅಷ್ಟೇ. ಹೌದು, ತುಂಬ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 kilometers ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 kilometers ಇರೋದ್ರಿಂದ ತುಂಬ ನಿಯರ್ ಇರೋದ್ರಿಂದ. ನೀವು ಮೊದಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರಾ? ಹೌದು, ಚಿಕ್ಕ ವಯಸ್ಸಿಂದನೂ. ಹೌದು. ಅಂದರೆ ಇನಿಷಿಯಲಿ ಲೈಕ್ ಅಪ್ ಟು 5th standard ಗಂಟ ವ್ಯಾನ್ ಇತ್ತು. ಬಟ್ ಅಬೌವ್ 5th standard ಎಲ್ಲ ಬಸ್ಸಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ನೀವು ಒಬ್ಬರೇ ಹೋಗೋದು ಬರೋದು? ಅಂದರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ. ಅವ್ನು ನನಗಿಂತ 1.5 years ದೊಡ್ಡವನು. ಸೊ ಇಬ್ಬರು ಜೊತೆಲಿ ಹೋಗ್ತಿದ್ವಿ. ಓಕೆ. ಅಂದರೆ ನಿಮ್ಗೆ ಆಗಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು? ಹೌದೌದು. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಫ್ಯಾಮಿಲಿ ಆಗಲಿ, ಪೇರೆಂಟ್ಸ್ ಆಗಲಿ, ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು. ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರು ಆ್ಯಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ. ಓಕೆ. ಆ್ಯಂಡ್ ತಾಯಿ ಗೃಹಿಣಿ. ಹೆಸರು ಹೇಳಿಲ್ಲ? ತಂದೆ ಗಂಜಾಮ್ ಶಿವು ಆ್ಯಂಡ್ ತಾಯಿ ರಾಜೇಶ್ವರಿ. ಅಣ್ಣ ಅಂದ್ರಿ? ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ. ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ? ಅವ್ನು ಟ್ರೈ ಮಾಡ್ದೆ. ಅವ್ನು ಆ್ಯಕ್ಚುಲಿ ಅವನು 1 year ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದೆ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದೆ. ಬಟ್ ಅವ್ನಿಗೆ ಅನಿಸ್ತು ನನಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ. ಯಾಕೆ ಅಂತಂದರೆ ಅಣ್ಣ ತಮ್ಮ ಇಬ್ಬರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ.
ಮೋಸ್ಟ್ಲಿ ಗೊತ್ತಿಲ್ಲ, ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು ನಾವು. ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ನ. ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ. ಹೌದು, ಕೆಲವೊಂದ್ಸಲ ಒಳ್ಳೇದೇ ಅದು ಆಕ್ಚುಲಿ. ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ವಾಸಿ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ. ಹೌದೌದು, ಡೆಫಿನೆಟ್ಲಿ. ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ. ಹೌದು, ಎಲ್ಲನೂ ಬಿಡ್ಬೇಕಾಗತ್ತೆ ನಾವು. ಹೌದು, ಎಂಟರ್ಟೈನ್ಮೆಂಟ್ ಬಿಡಬೇಕು, ಫ್ಯಾಮಿಲಿ ಬಿಡಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬ ನಮ್ಮ ಮನೇಲಾಗಲಿ ಎಲ್ಲಾಗಲಿ ತುಂಬ ಪ್ರೆಷರ್ ಇರಲಿಲ್ಲ, ಓದಲೇಬೇಕು ನೀನು ಮಾಡಲೇಬೇಕಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರಸ್ಲರ್ ಕೂಡ ನಾನು. ಗುಡ್. ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ, ಆ್ಯಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಜೊತೆಗೆ ಸೊ ಇಲ್ಲೇ ಮೈಸೂರಲ್ಲಿ JP ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ. ಅವ್ರಿಗೆ ಹೋಗಿ ಕೇಳಿದೆ, ನಾನೀಗ 25 ಇಯರ್ಸ್ 26 ಇಯರ್ಸ್ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು ಜಿಮ್ನಾಸ್ಟಿಕ್ಸ್ ಅಂತ, ಹಿಂಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಅಂದರು. ನನ್ನ ಪರ್ಸ್ನಲಿ ಯಾವ್ದಾರು ನೀವು ಹಾಬೀಸ್ ಇದ್ದರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ದರೆ ನಿಮ್ಮ ಸ್ಟಡೀಸ್ಗೆ ಅದು ಫ್ಯೂಯಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ಕೆ ಬಿಡಲ್ಲ. ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್. ಏನು ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ಗಳು ಇರಬೇಕಾಗುತ್ತೆ. ಡೆಫಿನೆಟ್ಲಿ ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಒಳ್ಳೆಯ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ. ನಾನು ಬೇಸಿಕಲಿ ಒಂದು 1st ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ನಾನು ಸೆಂಟ್ ಮಥಾಯ್ಸ್ ಅಂತ ಮಾಡಿದ್ದು ಬನ್ನಿಮಂಟಪಲ್ಲಿದೆ. ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರು, ಸೆಂಟ್ ಜೋಸೆಫ್ಸ್ ಮಾಡಿದ್ದಾರೆ. ಆ್ಯಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ PU ಕಾಲೇಜ್. ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ JC ಮೈಸೂರು. ಆಲ್ಮೋಸ್ಟ್ ನೀವು ಆಗಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ. ಎಲ್ಲ ಕಂಪ್ಲೀಟ್ ಮೈಸೂರು. ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರಿ, BE ಕೂಡ ಮುಗಿಸಿದ್ರಿ. ಹೌದು, BE ಕೂಡ ಮುಗಿಸಿದ್ಮೇಲೆ ಆಪರ್ಚುನಿಟಿ ಭಾಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪ್ನೀಸ್ಗಳು ಹೋಗುವಂಥ ಅವಕಾಶಗಳಿತ್ತು, ಹೋಗ್ಲಿಲ್ವ ತಾವು ಯಾವುದಕ್ಕೂ? ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ತುಂಬ ಇದೆ, ತೊಂದರೆ ಆಗಲ್ಲ, ಯಾವುದೇ ರೀತಿ ಪ್ಲೇಸ್ಮೆಂಟ್ಸ್ಗಾಗಲಿ ತೊಂದರೆ ಆಗಲ್ಲ. ಸೊ ನಾನು ಕೂಡ 2 ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಆ್ಯಂಡ್ 2 ಕೂಡ ಕ್ಲಿಯರ್ ಆಗಿತ್ತು. ಒಂದು L&T ಆಗಿತ್ತು ಆ್ಯಂಡ್ ಆಕ್ಸೆಂಚರಲ್ಲಿ ಕೂಡ ಆಗಿತ್ತು. ಬಟ್ ನನ್ನ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ನ 2020 ಎಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಓಕೆ. ಇಂಜಿನಿಯರಿಂಗ್ ಮುಗಿಸ್ಮೇಲೆ ಪ್ರಿಪ್ರೇಷನ್ ಎಲ್ಲೂ ಕೂಡ ಡೈವರ್ಟ್ ಆಗಲಿಲ್ಲ ತಾವು? ಇಲ್ಲ, ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗಲೇಬೇಕು ಅಂತ ಹೇಳಿ. ಹೌದು, ಅಂದರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು. ಓಕೆ. ಅಂದರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫು, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದರೆ ನಿಮಗೆ ಕನಸು ಆರಂಭ ಆಗಿದ್ದೇನೆ? ಯಾಕೆ ಅಂತಂದರೆ ಬಹಳಷ್ಟು ಜನಗಳಿಗೆ ಕನಸಿರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಚೈಲ್ಡ್ಹುಡ್ ನೀವು ಆಗಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ನಾನು ಏನಾಗಬೇಕು, DC ಆಗಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗಬೇಕು, ಪೊಲೀಸ್ ಇಲಾಖೆಗೆ ಹೋಗಬೇಕು ಅನ್ನೋ ಕನಸು ಅಂದರೆ ಯೂಶಲಿ ಈಗ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾವ ಕುಟುಂಬದವ್ರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಮಗೆ ಹೇಗೆ? ನಂದು ಬೇಸಿಕಲಿ ಹೇಳ್ಬೇಕು ಅಂದರೆ ಯೂಶಲಿ ಲೈಕ್ ಹೇಗೆ ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ಮ ತಂದೆನೂ ಕೂಡ ನೀನು ಒಬ್ಬ IPS ಆಫೀಸರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗಲೂ ನಾನು ಏನಾಗ್ತೀಯ ಅಂತ ಕೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗಬೇಕು, ಇಲ್ಲ IAS ಆಗಬೇಕು, IFS ಆಗಬೇಕು ಅಂತ ಮೈಂಡಲ್ಲಿತ್ತು, UPSC ಕ್ಲಿಯರ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಫ್ಯಾಮಿಲಿ ಯಾರು ಆ ಥರ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲಿ ಯಾರೂ ಇಲ್ಲ. ಆ್ಯಂಡ್ ನಮ್ಮ ಪೇರೆಂಟ್ಸು ಕೂಡ ತುಂಬ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಕಳಿಗೆ ಹೇಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ತುಂಬ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದರೆ ಏನಂದರೆ ನಂದು ಏನು ಅಡ್ವಾಂಟೇಜ್ ಅಂದರೆ ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗಲಿ ಅಮ್ಮ ಆಗಲಿ ನನಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಆ್ಯಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದಂದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿಬಿಟ್ಟು ನನಗೆ ಏನು ಬೇಕು, ನಾನು ಬೇರೆ ತುಂಬ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ. ಓಕೆ. ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದರೆ IAS ಮಾಡು IPS ಮಾಡು ಅಂತ ನೀವು ಆಗಲೇ
ಆಗಲೇ ಕೂಡ ಹೇಳಿದ್ರಿ, ಅದು ಕೂಡ ಮಾಡುವಂಥದ್ದು. ಆದರೆ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ, ಅಂದರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ತಿದೆ. ಯಾಕೆಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳೋದೇನಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಏನಾದರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗ್ಲಿಲ್ವಾ ಇಲ್ಲ ಅದು ಅಂತ ಹೇಳಿ ಅಂದ್ರೆ ಒಂದು ಅನ್ಸುತ್ತೆ 2 ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ. ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ UPSC ಕ್ಲಿಯರ್ ಮಾಡ್ಲಿಕ್ಕೆ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ UPSC ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ, ತುಂಬಾ ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಶುಡ್ ಹ್ಯಾವ್ ದಟ್ ಬ್ಯಾಕಪ್ ಪ್ಲಾನ್. ಏನಾರ ಮಾಡಲೇಬೇಕು, ಏನಾರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ UPSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು. ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ UPSC ಎಕ್ಸಾಮು, IFS ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ. ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರ ಮಾಡಕ್ಕಂತ ಒಂದು ಬ್ಯಾಕಪ್ ಪ್ಲಾನ್ ರೆಡಿ ಇರಬೇಕು. ಸೊ ನಾವು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡೋಕ್ಕಾಗುತ್ತೆ. ಒಂದು ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದು ಮೈಂಡಲ್ಲಿ ಇದ್ರೆ ಬೆಟರ್ ಅದು. ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂಥದ್ದು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ? ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳಿಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ 1-2. IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ. UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂಥದ್ದು, ಮತ್ತೆ ಅದನ್ನ UPSC ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಮೇನ್ಸ್ ಬರೆದು ಬರಿಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಅದು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಲೈಕ್ ಪ್ರತಿ ಇಯರು 150 ಪೋಸ್ಟ್ IAS, 150 ಪೋಸ್ಟ್ IPS ಆ್ಯಂಡ್ IFS ಬಂದು 150 to 160 ಪೋಸ್ಟು IRS ಆ ಥರ ಎಲ್ಲ ಯೂಶಲಿ ಗೌರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಲಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ UPSC ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನು ಮಾಡ್ತಾರೆ, ಪ್ರಿಲಿಮ್ಸ್ಗೆ ಎಲ್ಲ ಪೋಸ್ಟ್ಗೂ ಸೇರಿಸಿ ಒಂದು ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ 1:10 ರೇಷಿಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ 1 ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ಗೆ ಏನು ಮಾಡ್ತಾರೆ ಅಂದರೆ ಈ IAS, IPS, IRS ಬೇರೆ ಪೋಸ್ಟ್ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ಗೆ ಅಟೆಂಡ್ ಮಾಡ್ಬೋದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಹೌದು. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು UPSC ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ಗೋಸ್ಕರ. ಏನಂದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ. ಕಾಮರ್ಸ್ ಎಲಿಜಿಬಲ್ ಇಲ್ಲ. ಕಾಮರ್ಸ್ ಎಲಿಜಿಬಲ್ ಇಲ್ಲ. ಓನ್ಲಿ ಫಾರ್ ಸೈನ್ಸ್. ಸೈನ್ಸ್, ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್, BSc, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲೇಬೇಕಲ್ವಾ? ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ. ಯೂಶಲಿ IAS, IPS ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10 to 15 ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಓಕೆ. ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ಗೆ ನೀವು ಜನರಲ್ಗೂ ಕಂಡಕ್ಟ್ ಮಾಡ್ಬೋದಲ್ವಾ? ಹೌದು, ಡೆಫಿನೆಟ್ಲಿ. ನಾನು ಈ ಸಲನೂ ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡೂ ಬರ್ದಿದೆ. ಒಟ್ಟೊಟ್ಟಿಗೆ ಇರುತ್ತಾ? ಇಲ್ಲ, ಗ್ಯಾಪ್ ಇರುತ್ತೆ. 1-2 ಮಂತ್ಸ್ ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯಿತು ಆ್ಯಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ನಂದು 5 ಮಾರ್ಕ್ಸ್ ಇಂದ ಮಿಸ್ ಆಯಿತು ಇಂಟರ್ವ್ಯೂ. ಹಾಗೆ ನೀವು ಈಗ ಈ IFS ಮೇನ್ಸ್ ಅನ್ನು ಬರೀತೀರಿ. ಹೌದು. ತದನಂತರ IFS ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ಬಿಡಿ. ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ 6 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ 2 ಆಪ್ಷನಲ್ ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ. ಹೌದು. ಸೊ ಒಂದು ಆಪ್ಷನ್ ಅಂದ್ರೆ 2 ಪೇಪರ್ ಇರುತ್ತೆ. ಇಲ್ಲಿ 2 ಆಪ್ಷನಲ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಾಲಜಿ ಅಂದ್ರೆ ಆಪ್ಷನಲ್ 22 ಆಪ್ಷನ್ಸ್ ಎಷ್ಟು ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ತಗೊಳ್ಬೋದು. ಬಟ್ ಇಲ್ಲಿ ಓನ್ಲಿ ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ. ಸೈನ್ಸ್ ಯಾವ ತಗೊಂಡಿದ್ರಿ? ನಂದು ಬೇಸಿಕಲಿ 2 ಆಪ್ಷನಲ್ ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ. ಓಕೆ. ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ. ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್. ಅಂಡ್ ಒಂದು ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲಿಷ್ ಮತ್ತೆ 4 ಪೇಪರ್ ಆಪ್ಷನಲ್ ಪೇಪರ್ಸ್, ಟೋಟಲ್ 6 ಪೇಪರ್ಸ್ ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 ಪೇಪರ್ಸ್, ಅಲ್ಲಿ 4 ಜನರಲ್ ಪೇಪರ್ಸ್, ಒಂದು ಆಪ್ಷನಲ್ ಆ ಥರ ಅಷ್ಟೇ. ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್ದು ಎಕ್ಸಾಮ್ಸ್, ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಆ್ಯಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದರೆ ಈ ಮೂರು, IAS, IPS ಮತ್ತು ಫಾರೆಸ್ಟ್ ಸರ್ವಿಸ್. ಇನ್ನು ಮಿಕ್ಕಿದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ನ KPSC ಕಂಡಕ್ಟ್ ಮಾಡ್ತಾರೆ. ಈ ಮೂರು ಆಲ್ ಇಂಡಿಯಾ ಸರ್ವಿಸಸ್ ಮತ್ತು ಅದರ್ ಸೆಂಟ್ರಲ್ ಸರ್ವಿಸಸ್ಗೆ UPSC ಕಂಡಕ್ಟ್ ಮಾಡ್ತಾರೆ. ಮೇನ್ಸ್ ಕ್ಲಿಯರ್ ಆಗುತ್ತೆ, ಇಂಟರ್ವ್ಯೂ ಹೋಗ್ತೀರಿ. ಹೌದು. ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ? ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನು ಪ್ರಶ್ನೆಗಳು ಬಂದವು ನಿಮಗೆ ಅಂತ? ಆ್ಯಕ್ಚುಲಿ ನಂದು ಇದು ಸೆಕೆಂಡ್ UPSC ಇಂಟರ್ವ್ಯೂ. ನನ್ನ ಫಸ್ಟ್ UPSC ಇಂಟರ್ವ್ಯೂ 2024 ಕೊಟ್ಟಿದೆ. ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ. ಆರ್ಮ್ ಫೋರ್ಸ್ ಅಂದರೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ಅಂದರೆ IAS, IPS, IFS ಏನಿದೆಯಲ್ಲ, ಇದನ್ನ ತಗೊಂಡ್ಮೇಲೆ ನೀವು IFSಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ? ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್. ಓಕೆ, ಇನ್ನು ಅವಕಾಶನೇ ಬೇಡ. ಅವಕಾಶನೇ ಓಕೆ, ಮುಂದುವರಿಸಿ. ಯೂಶಲಿ ಇಂಟರ್ವ್ಯೂ ನಾವು ತುಂಬ ಜನ ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದರಲ್ಲೇ ಇರುತ್ತೆ. ಬಟ್ ಆ್ಯಕ್ಚುಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬ ಇದು ಮಾಡಲ್ಲ, ಲೈಕ್ ತುಂಬ ಕೋಆಪರೇಟಿವ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ನ ಪರ್ಟಿಕ್ಯುಲರ್ಲಿ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿದ್ರೆ ನನ್ನ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ಗ್ರೌಂಡಿಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫಲ್ಲಿ ನಮ್ಮದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫಲ್ಲಿ ತುಂಬ ಚೆನ್ನಾಗಿತ್ತು. ನನ್ನ ಡ್ಯಾಫ್ ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಇತ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು. ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ? ಇಲ್ಲ, ಆ್ಯಕ್ಚುಲಿ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನೋ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಇರುತ್ತೆ ಅದ್ರ ಮ್ಯಾಟರ್ ಮೇಲೆ. ಸೊ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ, ಅವ್ರು ಇಂಟರ್ವ್ಯೂ ಚೇರ್ಮನು. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು. ಆರ್ ಯು ಎನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕ್ಯಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬ ಓದಿ ತುಂಬ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲಲ್ಲಿ. ನಾನು ಮೈಂಡಲ್ಲಿ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಇವರಾಗಿ ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬ ಏನು ಇದಂತೇನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಆಲ್ಮೋಸ್ಟ್ ಎಲ್ಲ ನಂದು ಇಂಜಿನಿಯರಿಂಗ್ ಬಿಟ್ಟು 5 years ಆಗಿಬಿಟ್ಟಿದೆ. ಸೊ ಎಲ್ಲನೂ ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದರು, ಇವರನ್ನು ಇಂಜಿನಿಯರ್, ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದರು. ನಾನು ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದೆ. ಬಿಕಾಸ್ ಆಬ್ವಿಯಸ್ಲಿ 5 years ಗ್ಯಾಪ್ ಇರೋದ್ರಿಂದ ನಾವು ತುಂಬ ಟೆಕ್ನಿಕಲ್ ಸೌಂಡ್ ಆಗಲ್ಲ. ಸೊ ನಾವು ಯೂಶಲಿ 5 years ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ಗಳು ಓದ್ತಿರ್ತೀವಿ. ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ. ಹೌದು. ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಆ ಥರ ಕೇಳಿದ್ರು. ನಾನೇನು ಅನ್ಕೊಂಡೆ, ಓಕೆ 4 members ಇರ್ತಾರೆ ಇಂಟರ್ವ್ಯೂ ಪ್ಯಾನಲಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನು ಅನ್ಕೊಂಡೆ, ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದರೂ ನಾನು ಡ್ಯಾಫಿಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು. ಪುನಃ ಅಗೇನ್ ಟೆಕ್ನಿಕಲ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟ್ರೀಸ್ ಮೆಕ್ಯಾನಿಸಮ್ ಹೇಳು, ಅಂದರೆ ಹೆಂಗೆ ಸೋಲಾರ್ ಕಾರ್ ಮೆಕ್ಯಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು. ಹಂಗೆ ನಾನು ಹೋಯ್ತು, ಯಾಕೋ ಇಂಟರ್ವ್ಯೂ ಅದು ಹೋಯ್ತು ಅಂತ ಮೈಂಡಲ್ಲಿ ಅಂದ್ಕೊಂಡು. ಹಾಗೆ ಇಂಟರ್ವ್ಯೂ ಇನ್ನೂ 2 members, ಒಬ್ಬರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ರಿ ಜಿಯಾಲಜಿ ಆಪ್ಷನಲ್ ಇದರಿಂದ ಫಾರೆಸ್ಟ್ರಿ ಜಿಯಾಲಜಿ ಬಗ್ಗೆ ಕೇಳಿದ್ರು. ಅದು ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70 to 80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಇಂಟರ್ವ್ಯೂ ಮುಗೀತು, ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದೇನೆಂದರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿನ್ಗೆ ಆನ್ಸರ್ ಮಾಡಕ್ಕೆ ಬರಲಿಲ್ಲ ಅಂದರು, ಅವ್ನು ಕಾಮ್ ಆಗಿದ್ದಾನ, ಕಂಪೋಸ್ ಆಗಿದ್ದಾನ, ಅವ್ನಿಗೆ ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ನಿನ್ನ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡ್ಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನೆನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ. ವೆರಿ ಗುಡ್ ಸ್ಕೋರ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಇಂಟರ್ವ್ಯೂ ಸ್ಕೋರು. ಸೊ ತುಂಬ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮ ವಿದ್ಯಾರ್ಥಿಗಳು ಹೇಳೋದೇನಂತಂದರೆ, ಈ ಮುಖಾಂತರ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಜಾಸ್ತಿ ಬಂದವು, ಆದರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯಿತು, ಇದೇನೋ ಭಾಳ ಕಷ್ಟ ಇದೆ ಅಂತ ಅಂದಿತ್ತು. ಆದರೂ ಕೂಡ ನೀವು ಎದೆಗುಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ಬಿಟ್ಕೊಡ್ಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ? ಹೌದು. ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆ್ಯಕ್ಚುಲಿ ಡೆಮಿನಿಯರೇ ಕಾಮ್ ಇರ್ತಿತ್ತು ಯಾವಾಗ. ಅವ್ರಿಗೆ ಅದು ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, GS ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, ಹೌದಾ? 122 ರ್ಯಾಂಕ್ ತಗೊಂಡಿದ್ರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ? ಚಾನ್ಸಸ್ ಹೈ ಇದೆ. ಏನಕ್ಕಂದರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ OBCಗಿಷ್ಟು, SCಗಿಷ್ಟು, STಗಿಷ್ಟು, ಜನರಲ್ಗಿಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ST ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ST ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್. ಓಕೆ, ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವ್ರು ಏನಾರ ಅಲಾಟ್ ಆದರೆ, ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದರೆ, ದಿಸ್ ವೆರಿ ಹೈ ಚಾನ್ಸ್ ಐ ಗೆಟ್ ಕರ್ನಾಟಕ. ಓಕೆ, ನಿಮ್ಮ ಕನಸಿದ್ದು IPS, ಹೌದು, ಸಿಕ್ಕಿದ್ದು IFS.
ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನು ಮಾಡಬೇಕು ಅಂತ. ಯಾಕೆಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸು, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನು ಇಟ್ಕೊಂಡಿದ್ದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ. ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನು ಕನಸು ಅಂದರೆ ಬೇಸಿಕಲಿ ಲೈಕ್ ನಂದು ನಮ್ಮ ಅಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ಅಮ್ಮನವರು. ಓಕೆ, ಹತ್ರನೇ ಆದರೆ ಬಂಡೀಪುರಕ್ಕೆ. ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದು ಹೇಗಿದೆ ಅಂದ್ರೆ ಅವರು ಕಾಡು ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 ಕಿಲೋಮೀಟರ್ ಆಚೆ ಹೋದ್ರೆ ಕಾಡಿದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ಈ ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನನಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನನಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋದು ಇದೇ ವಾತಾವರಣದಲ್ಲಿ, ಎಲ್ಲ ಕಾಡು ಮಧ್ಯ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್. ಅಂದ್ರೆ ನನ್ನ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್. ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ ಇರ್ಬೋದು. ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ UPSC ಬರಲಿಕ್ಕೆ. ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕು. ಮೋಸ್ಟ್ಲಿ ಒಂದೇ ಅಟೆಂಪ್ಟಾ? ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ. ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ IAS IPS ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರಲಿಕ್ಕೆ. ಹೌದು, ಈ ಸಲ ಅದು ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ. ನಿಮಗೂ ಅದು ಬರುತ್ತೆ, ಅಪ್ಲೈ ಆಗುತ್ತಾ? IFS ಅದು ಅಪ್ಲೈ ಆಗಲ್ಲ. ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ. ಹೌದು, ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ. ಅದನ್ನು ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈಗ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ. ಈಗ 10ನೇ ತರಗತಿ ಎಕ್ಸಾಮ್ ಬರೀತಿರೋರು, ಇಲ್ಲ PUC ಎಕ್ಸಾಮ್ ಬರೀತಿರೋರು, ಏನು ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ UPSC ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತೊಗೊಂಡು ಓದ್ತೀಯಾ, BE ಮಾಡ್ತೀನಿ ಅಂತಾರೆ, MBBS ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡಿಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು. ಅಂಥವ್ರಿಗೆ ನೀವು ಒಂದು ಮಾದರಿ ಆಗಿದ್ದೀರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ, ನಿಮ್ಮ ಅಣ್ಣನ ರೀತಿಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನೀವು ಈ ವಿಚಾರ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಇದು ವಿಚಾರ ನನಗೆ ಲೈಕ್ ನಾನು PU ಆದಮೇಲೆ ಬಂತು. ಲೈಕ್ ಈಗ ನಾನು IAS UPSC ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ್ದು ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವ್ರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ BA ಮಾಡಲಾ ಇಲ್ಲ ಇಂಜಿನಿಯರಿಂಗ್ ಮಾಡಲಾ ಅಂತ. ಆ್ಯಕ್ಚುಲಿ ಒಂದು PU ತುಂಬ ಸ್ಕೋರ್ ಚೆನ್ನಾಗಿತ್ತು. ಸೊ PU PCMB ನಂದು ಆಲ್ಮೋಸ್ಟ್ 95.2% ಇತ್ತು. CT ರ್ಯಾಂಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಫ್ರೀ ಮೆಡಿಕಲ್ ಸೀಟ್ ಸಿಗ್ತಿತ್ತು. ಸೊ ನನಗೆ 3 ಆಪ್ಷನ್ ಇತ್ತು. ಒಂದು ನಂದು JE ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, NIT ಸೂರತ್ಕಲ್ದು ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, NIT ಸೂರತ್ಕಲ್ ಹೋಗಬೇಕು, ಇಲ್ಲ ಮಾಮೂಲಿ ಯಾವ್ದಾರ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು UPSC ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್, ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡಿದೆ, ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದರೆ, ಲೈಕ್ ನಿಂದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನಿನ್ನ UPSCನೇ ಕಂಪ್ಲೀಟ್ಲಿ ನಂಬೋಕ್ಕಾಗಲ್ಲ. ಸೊ ನಿನ್ನ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗೇ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬ ಜನ ನಿಂದು UPSC ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆ ಥರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ಗೆ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡೋಕ್ಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ CS ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮನೇಲಿ ನಂಗೆ ತುಂಬ ಫ್ರೀ ಹ್ಯಾಂಡ್ ಇತ್ತು. ಲೈಕ್ ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್ ಮಷಿನ್ಸ್ ಜೊತೆನೇ ಕೆಲಸ ಇರಬೇಕು. ಹೌದು, ನಾವು ಬೇರೆ ಬ್ರಾಂಚಸ್ ಹೋದ್ರೆ ನಮಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ನಾವು ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ ಸಾಫ್ಟ್ವೇರ್ಗಿಂತ ಹಾರ್ಡ್ವೇರ್ ಮುಖ್ಯ. ಡೆಫಿನೆಟ್ಲಿ, ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ. ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂಥದ್ದು, ಆಮೇಲೆ ಭಾರ ಎತ್ತುವಂಥದ್ದು ಈ ವಿಚಾರದಲ್ಲಿ. ಓಕೆ, ಸೊ ಮೆಕ್ಯಾನಿಕಲ್ ತಗೊಂಡೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ ಇನ್ನೊಂದು ನೀವು ಹೇಳಿದ್ರೆ IIT ಕ್ಲಿಯರ್ ಆಗಿತ್ತು ಅಂತ ಹೇಳಿ, NIT ಸೂರತ್ಕಲ್. NIT ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ. ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನು, ನಮ್ಮ ಗೋಲ್ ಏನು ಅಲ್ಟಿಮೇಟ್ಲಿ NIT ಮಾಡೋದು, IIT ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು UPSC ಕ್ಲಿಯರ್ ಮಾಡೋಕೆ ಏನು ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು ಕ್ಲಿಯರ್ ಆಗ್ಬಿಟ್ಟು ನಾವು UPSC ಮಾಡಬೇಕು. ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು, ಎನಿ ಡಿಗ್ರಿ ಬೇಕು. ಅದು ನಾನು ಇಲ್ಲೇ ಮಾಡ್ಬೋದಲ್ಲ, ಅಲ್ಲಿ ಮನೇಲಿ ಇದು ಮಾಡ್ಬೋದಲ್ಲ, ಏನು ಕಷ್ಟದವ್ರಾಗ ಮಾಡೋದು. ಕ್ಲಿಯರ್ ಇತ್ತು ನಿಮಗೆ, ಕ್ಲಿಯರ್ ಇತ್ತು, ಮುಂದುವರಿಸಿ. ಸೊ ಹಾಗೆ ನಾನು JCಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯಿತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸ್ನಲ್ ಏನು ಹೇಳ್ತೀನಿ ಅಂದರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮಗೆ UPSCನೇ ಮಾಡಬೇಕಂತ ಇದ್ದರೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ. ಯೂಶಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೇ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅನ್ಕೊಂಡಿದ್ದೆ.
ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬ ಇರುತ್ತೆ. ಬಟ್ ನಾನಂತೂ ಅಲ್ಲ, ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗ್ ಓದಿದ್ರಿ, ಹೌದು. ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು BA ಓದ್ತೀರಾ, BA ಸ್ಟ್ರಾಂಗ್ ಮಾಡ್ಕೊಳ್ಳಿ. ಏನು ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ. ಹೌದು ಹೌದು ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು. ಈಗ ನಾವೇನೋ ಕನ್ಸಿಟ್ಕೊಂಡು ಹೋಗ್ಬಿಟ್ಟು ನೀವು BA ಅಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿ ಅಂತ ಕೇಳ್ಬಿಟ್ರು, ಅವ್ನು ಏನು ಹೇಳಿಲ್ಲ ಅಂತಂದಾಗ ನೀನು ಏನೂ ಓದಿಲ್ಲ ಅನ್ನಂಗೆ ಆಯ್ತು. ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳೋದು ಕರೆಕ್ಟ್. ಆಕ್ಚುಲಿ ಏನಕಂದ್ರೆ ನಾವು ಹೈಸ್ಕೂಲೆಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ. ನಾವು ಏನು ಓದಿರ್ತೀವಿ ಅದು ಪರ್ಫೆಕ್ಟಾಗಿ ಓದಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು UPSC ಜರ್ನಿ ಸ್ಟಾರ್ಟ್ ಮಾಡಿದಾಗಲೂ ನಾವು ಪುನಃ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿಯಲ್ಲಿ ಓದಬೇಕು. ನಾವು ಇಲ್ಲ ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲೇ ತುಂಬ ಚೆನ್ನಾಗಿ ಓದಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನನಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ PU ಕೂಡ ಬಯಾಲಜಿ ಓದಿದೆ, ಅದು ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂಲು ಕೂಡ ಯೂಸ್ಫುಲ್ ಆಯಿತು. ಸೊ ನಾವು ಏನು ಓದ್ತಿದ್ದೀವಿ ಅದನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ. ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಮತ್ತೇನು 24 ಗಂಟೆ ಓದ್ತಿದ್ರಾ? ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 hours ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವುದೇ ರೀತಿಯ ಲೈಕ್ ಲಾಂಗ್ ಅವರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ. ನನಗೆ ಕೂರಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆಕ್ಟಿವಿಟೀಸಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು. ನಂಗೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ. ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಓಕೆ. ಸೊ ನಾನು ಯಾವಾಗಲೂ ರಾದರ್ ದನ್ ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 hours ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ. ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ. 12 hours ನಾವು ಸಿಲೆಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 hours ಓದ್ತಿದ್ದೆ ಅಂದರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ತಿರೋ ಮಂತ್ಸ್ ಕೂಡ ಇದೆ. ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸಿಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ ಮತ್ತು ಏನು ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ. ನಾನು ಏನು ಯಂಗ್ಸ್ಟರ್ಸ್ ಕೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಲೈಕ್ ನೀವು ಏನಾದರೂ ಮಾಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ, ಯಾವ ಫೀಲ್ಡಾರು ಹೋಗಲಿ, ಬಟ್ ನಿಮ್ಮ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ. ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು. ಮುಂದೆ ಇಷ್ಟು ವರ್ಷ ಆದಮೇಲೆ ಹೋದ್ಮೇಲೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದರೆ ಏನು ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆ ಥರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟಾಗಿ ಮಾಡಿ, ಆಗಲಿಲ್ಲ ಬಿಡಿ, ತಲೆ ಕೆಡ್ಸ್ಕೊಬೇಡಿ. ಬಿಕಾಸ್ ಏನಕ್ಕಂದರೆ ನಿಮ್ಗೆ ಆನೆಸ್ಟಾಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರು ಆಗಲಿಲ್ಲ ಅಂದರೆ ಅದು ನಿಮ್ಮ ಡೆಸ್ಟಿನಿ ತುಂಬ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟಾಗಿ ನಿಮ್ಮ ಬೆಸ್ಟ್ ನಿಮ್ಮ ಪಾಸಿಬಲ್ ಕೊಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕ್ಲಿಯರ್ ಆಗುತ್ತೆ. ಆಗಲಿ ಅಂದರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗ್ ಇನ್ ಯೋರ್ ಲೈಫ್. ಭಾಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್. ರಿಗ್ರೆಟ್ ಇಟ್ಕೊಬಿಡಿ. ಹೌದು, ಡೆಫಿನೆಟ್ಲಿ. ಈಗ ಹೇಗೆ ಅಂತಂದರೆ ನಾನು UPSC ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ. ಹೌದು. ಓದೋ ಬರ್ದಲ್ಲ ಅದೇ ಮರ್ತ್ಬಿಟ್ಟಿರ್ತೀವಿ. ಅಂದರೆ ಏನೇ ಆದರೂ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವುದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು UPSC ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ. ನಿಮ್ಮ ಕೈಲಿ ಆಗುತ್ತಾ? ಒಂದು ವರ್ಷದಲ್ಲೇ ಗೊತ್ತಾಗುತ್ತೆ ಹೇಗೆ ಅಂಥೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದರೆ ನಾನು ಆಲ್ಟರ್ನೇಟಿವ್ ಏನು ಮಾಡ್ಕೊಬೋದು, ಅದಕ್ಕಾಗಿ ಕ್ಲಾಸಸ್ ತೊಗೋಬೇಕಾ, ಏನು ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಳಕ್ಕಾಗುತ್ತೆ. ಒಂದು ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಭಾಳ ಮುಖ್ಯ ಆಗುತ್ತೆ. ಈಗ ಇವತ್ತು ನಾನು ಎಕ್ಸಾಮ್ಗೆ ಅಂದರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬ ಕಷ್ಟ. ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವರಿಗೆ. ಅದು ಯಾರಪ್ಪ ಅಂತ ಅದೃಷ್ಟವಾದ್ರೂ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವ್ರು ಇದ್ದಾರೆ. ಅವ್ರು ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್. ಅದು ಸುಮ್ಮನೆ ಆಗಲ್ಲ, ಅದು ಅಲ್ವಾ? ಓಕೆ ಅಭಿಷೇಕ್, ಭಾಳ ಸಂತೋಷ. ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿಗರಿಗೆ ನಾವು ಹೇಳೋಣ, 2026ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ GS ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ. IPS ಕನಸಿದೆ, ಇನ್ನು ಅವಕಾಶ ಇದೆ. ಖಂಡಿತವಾಗಲೂ ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು IPS ಬಂದು ಮತ್ತೆ ನೀವು ಭೇಟಿಯಾಗಿ ಮಾತಾಡುವಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದುವರೆಗೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ B. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.